ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತಿನ ತರಗತಿಯಲ್ಲಿ 7ನೇ ತರಗತಿ ವಿಷಯ ಗಣಿತ ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸ 2.2 ಇದನ್ನೇನ್ ಮಾಡೋಣ ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಬಹಳ ದಿನಗಳ ನಂತರ ನಾನು 7th ಕ್ಲಾಸ್ ಮ್ಯಾಥ್ಸ್ ವಿಡಿಯೋ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ 1ನೇ ಅಧ್ಯಾಯ ಆಗಿರ್ಬೋದು ಅಥವಾ ಅಭ್ಯಾಸ 2.1 ಆಗಿರ್ಬೋದು ನಾನು ಬಿಡಿಸಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ನಲ್ಲಿ ಹಾಕಿದ್ದೀನಿ. ಹೌದಾ, ಆ ವಿಡಿಯೋಗಳನ್ನ ನೀವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪ್ಲೇಲಿಸ್ಟ್ ಇರುತ್ತೆ 7th ಮ್ಯಾಥ್ಸ್ ಅಂತ ಹೇಳ್ಬಿಟ್ಟು. ಅಲ್ಲಿ ಎಲ್ಲಾ ವಿಡಿಯೋಗಳು ಏನಾಗಿರ್ತವೆ ಇರ್ತವೆ. ಅವುಗಳನ್ನ ಏನ್ ಮಾಡ್ಬೇಕು ಮಕ್ಕಳೇ, ನೀವು ವೀಕ್ಷಿಸಿ ನೀವು ಅದನ್ನ ಬಿಡಿಸುವ ಪ್ರಯತ್ನವನ್ನ ಮಾಡಬೇಕು. ಇವತ್ತು ಅಭ್ಯಾಸ 2.2 ಇದನ್ನ ಏನ್ ಮಾಡೋಣ, ಬಿಡಿಸೋಣ. ಈಗಾಗಲೇ ನಿಮ್ಗೆ ಭಿನ್ನರಾಶಿ ಮತ್ತು ದಶಮಾಂಶಗಳ ಕಲ್ಪನೆ ಇರುತ್ತೆ, ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡಿರ್ತೀರಿ. ಅದರ ಒಂದು ಬೇಸ್ ಮೇಲೆ ಈಗ ಏನಿದಾವೆ ಕೆಲವೊಂದಿಷ್ಟು ಲೆಕ್ಕಗಳಿದಾವೆ ನೋಡಿ, ಕೊಟ್ಟಿದ್ದಾರೆ. ಪುಸ್ತಕದಲ್ಲಿ ನೀವು ಕೂಡ ಯೂಸ್ ಮಾಡಬೇಕು ಮಕ್ಕಳೇ. ನೋಡಿ, ಪ್ರಶ್ನೆ ನಂಬರ್ 1 ಏನಿದೆ ನೋಡಿ, 1ನೇದು, ಎ ಇಂದ ಡಿ ವರೆಗೆ ನೀಡಿರುವ ಚಿತ್ರಗಳಲ್ಲಿ ಯಾವುವು ಮುಂದಿನವುಗಳನ್ನು ಸೂಚಿಸುತ್ತವೆ ಅಂತ ಇದೆ. ಹೌದಾ, ಇಲ್ಲಿ ಚಿತ್ರ ಕೊಟ್ಟಿದಾರಲ್ಲ 1, 2, 3, 4 ಇವು ಇದಕ್ಕೆ ಯಾವ್ದು ಹೊಂತದ ಅನ್ನುವಂಥದ್ದು ನಾವು ಬರಿಬೇಕೀಗ. ಹೌದಾ, ಹಾಗಾದ್ರೆ ಇಲ್ಲಿ ನೋಡಿ, ಫಸ್ಟ್ ನೋಡಿ ಪುಸ್ತಕಲ್ಲೇ ನೋಡೋಣ. 2 × 1/5 ಇದೆ ಅಂದ್ರೆ ಇದು ಹಿಂಗಂದ್ರೆ ಏನು ಅನ್ನುವಂಥದ್ದು ನಮಗೆ ಅರ್ಥ ಆಗ್ಬೇಕು. ಇದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ನೀವು. 2 × 1/5 ಅಂದ್ರೆ ಏನು ಅಂತಂದ್ರೆ 2 ಇದಾವೆ, ಅದರಲ್ಲಿ 2 ಅದಾವು ಅಂತ ಅದ್ರ ಅರ್ಥ. 2 ಚಿತ್ರ ಇದಾವೆ ಅಂತ, ಇಲ್ಲಿ ಚಿತ್ರಗಳದಾವ ಅಂದ್ರೆ ನಾವು ಚಿತ್ರ ಅಂತ ಭಾವಿಸ್ಕೊಳ್ಳೋಣ. 2 ಚಿತ್ರ ಇದಾವೆ, ಅದರಲ್ಲಿ 5 ಭಾಗ ಮಾಡಿ 1 ಭಾಗವನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಥವಾ 1 ಭಾಗಕ್ಕೆ ಬಣ್ಣ ಹಚ್ಚಿದೀವಿ ಅಂತ ಅರ್ಥ. ಹಾಗಾದ್ರೆ 2 ಇರ್ತಕ್ಕಂಥ ಚಿತ್ರಗಳು ಯಾವುವು ಫಸ್ಟ್ ಅದನ್ನ ತಿಳ್ಕೊಬೇಕು ನಾವು. ಯಾವುವು ಮಕ್ಕಳು, ಇಲ್ಲಿ ನೋಡಿ, ಇಲ್ಲಿದೆ ಅಲ್ಲ, ಇವು 2 ಚಿತ್ರಗಳದು. ಓಕೆ, ಹಾಗಾದ್ರೆ ಇಲ್ಲಿ ಭಾಗಗಳನ್ನ ಎಣಿಸ್ಬೇಕು. 1, 2, 3, 4, 5 ಭಾಗ ಆಯ್ತಾ. ಅದರಲ್ಲಿ 1 ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಿದ್ರಲ್ಲ, ಹೌದಿಲ್ಲ? ಓಕೆ, ಹಾಗಾದ್ರೆ 1ನೇದು ಯಾವ್ದು ಹೊಂದುತ್ತದ, ಡಿ ಹೊಂದದಲ್ವಾ. ಹಾಗಾದ್ರೆ ನಾವು ಏನ್ ಮಾಡೋಣ, ಇಲ್ಲಿ ಡಿ ಅಂತ ಬರೆಯೋಣ. ನೆಕ್ಸ್ಟ್ ಏನ್ ಹೇಳ್ತದ, 2ನೇದು 2 × 1/2 ಅಂದ್ರೆ 2 ಚಿತ್ರದವ, 2 ಭಾಗ ಮಾಡಿದ್ದಾರೆ, ಅದರಲ್ಲಿ 1 ಭಾಗವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಈಸಿ ಇದೆ ಅಲ್ಲ, 1 ತಿಳಿಸ್ಬಿಟ್ರೆ ನೆಕ್ಸ್ಟ್ ನೀವು ಬಿಡಿಸೋ ಪ್ರಯತ್ನ ಮಾಡ್ಬೇಕಾಗುತ್ತೆ. ನೋಡಿ, ಇಲ್ಲಿ 2 ಚಿತ್ರ ಅದಾವ, 2 ಭಾಗ ಮಾಡಿದ್ದಾರೆ, 1, 2, ಅದರಲ್ಲಿ 1 ಭಾಗವನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾದ್ರೆ 2ನೇ ಉತ್ತರ ಏನು ಮಕ್ಕಳೇ, ಬಿ. 3ನೇದು ಏನಿದೆ ಅಂತಂದ್ರೆ ನೋಡಿ, 3 × 2/3 3 ಚಿತ್ರ, 3 ಚಿತ್ರ ಇದಾವೆ, ಇಲ್ಲೂ 3 ಇದಾವ. ಹೌದಾ, ಆದ್ರೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಗಗಳು 3 ಇರಬೇಕು, ಅದರಲ್ಲಿ 2 ಆಗಿರ್ಬೇಕು. ಇಲ್ಲಿ 4 ಅದಾವ ಅಂದ್ರೆ ಇದು ಬರೋದಿಲ್ಲ ಅಂತ ತಿಳ್ಕೊಬೇಕು ನೀವು. ಹಾಗೆ 3 ಭಾಗ ಇದಾವೆ, ಅದರಲ್ಲಿ 2 ಭಾಗ ಆಯ್ಕೆ. ನೋಡಿ, 1, 2, 3 ಭಾಗ ಅದಾವ, ಪ್ರತಿಯೊಂದರಲ್ಲಿ 3 ಭಾಗ ಅದಾವ, 3 ಚಿತ್ರ ಅಂತೆ, ಅದರಲ್ಲಿ 2 ಆಯ್ಕೆ ಮಾಡ್ಕೊಂಡಿದ್ದಾರೆ, 2ಕ್ಕೆ ಬಣ್ಣ ಹಚ್ಚಿದ್ದಾರೆ. ಹಾಗಾದ್ರೆ ಈ 3ನೇದಕ್ಕೆ ಯಾವ್ದು ಆನ್ಸರ್ ಮಕ್ಕಳೇ, ಎ ಅನ್ನ ಬರೆಯೋಣ. ನೆಕ್ಸ್ಟ್ ನೋಡಿ, 4ನೇದು 3 × 1/4 3 ಚಿತ್ರ ಇದೆ. ಓಕೆ, ಇಲ್ಲಿದೆ ನೋಡಿ, 3 ಚಿತ್ರ ಇದೆ. 3 ಚಿತ್ರದಲ್ಲಿ 4 ಭಾಗ ಮಾಡಿ 1 ಭಾಗ ಅಂದ್ರೆ 4 ಭಾಗ ಇದೆ. 1, 2, 3, 4 ಅದಾವಲ್ಲ, ಎಲ್ಲ ಕಡೆ 1 ಭಾಗವನ್ನು ಬಣ್ಣ ಹಚ್ಚಿದಾರಲ್ಲ. ಹಾಗಾದ್ರೆ 4ನೇ ಒಂದು ಲೆಕ್ಕಕ್ಕೆ ಸರಿ ಹೊಂದುವಂತಹ ಚಿತ್ರ ಯಾವುದು, ಸಿ. ಯಾವುದು ಮಕ್ಕಳೇ, ಸಿ. ಇಲ್ಲಿ ಬರೆಯೋಣ, ಸಿ ಅಂತ ಬರೆಯೋಣ. ಓಕೆ, ಇದು ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, 1ನೇದಿದು. ನೆಕ್ಸ್ಟ್ 2ನೇದು ಏನಿದೆ ಅಂತಂದ್ರೆ ನೋಡಿ, ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, 1ನೇದು ಆನ್ಸರ್ ಇದು. ನೆಕ್ಸ್ಟ್ 2ನೇದು ಏನ್ ಹೇಳ್ತಾ ಇದೆ ಅಂತಂದ್ರೆ ನೋಡಿ, ವಿಡಿಯೋನ ಲಕ್ಷ್ಯ ಕೊಟ್ಟು ನೋಡ್ಬೇಕು, ಗಮನ ಇಟ್ಟು, ಅಂದ್ರೆ ಅರ್ಥ ಆಗ್ತದೆ. ಮ್ಯಾಥ್ಸ್ ಅಲ್ಲಿ ಕಡೆ ಚಿತ್ತಿದ್ರೆ ಅರ್ಥ ಆಗೋದಿಲ್ಲ ಮಕ್ಕಳೇ. ನೋಡಿ, ಎ ಇಂದ ಸಿ ವರೆಗೆ ಕೆಲವು ಚಿತ್ರಗಳನ್ನು ಮುಂದೆ ನೀಡಲಾಗಿದೆ, ಅವುಗಳಲ್ಲಿ ಯಾವುವು ಇವುಗಳನ್ನ ಸೂಚಿಸುತ್ತದೆ ಅಂತ ಹೇಳಿದ್ದಾರೆ. ಇದೇ ತೆರನಾಗಿ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ನೋಡಿ, 1ನೇದೇನಿದೆ, 3 × 1/5 ಅಂದ್ರೆ ಅದರ ಈಕ್ವಲ್ ಟು ಕೊಟ್ಟಿದ್ದಾರೆ, ಅಂದ್ರೆ 3 × 3/5 ಅಂದ್ರೆ 5ರಲ್ಲಿ 3 ಆಯ್ಕೆ ಮಾಡಿಕೊಳ್ಳಬೇಕು. 5 ಎಲ್ಲಿದೆ ನೋಡಿ, ಈ ಚಿತ್ರ ನೋಡ್ಬಿಟ್ರೆ ನಿಮಗೆ ಏನಾಗುತ್ತೆ ಗೊತ್ತಾಗುತ್ತೆ. ಎಲ್ಲಿದೆ, ಇಲ್ಲಿದೆ ಅಲ್ಲ, 5 ಚಿತ್ರ, 5ರಲ್ಲಿ 3 ಏನ್ ಮಾಡಿದ್ದಾರೆ, ಬಣ್ಣ ಹಚ್ಚಿದ್ದಾರೆ. ಈಕ್ವಲ್ ಟು ನೋಡ್ಬಿಡೋಣ ನಾವು ಇವಾಗ. ಇದನ್ನ ನೋಡೋಕ್ಕಿಂತಲೂ ಈ ಈಕ್ವಲ್ ಟು ಏನಿದೆಯಲ್ಲ ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಡೋದು. 5 ಭಾಗ ಎಲ್ಲಿದೆ ನೋಡಿ, 1, 2, 3, 4, 5 ಅಲ್ಲ, ಅದರಲ್ಲಿ 3 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ, 1, 2, 3. ಹೌದಾ, ಕಾಣಿಸ್ತಾ ಇದೆಯಲ್ಲ ನೋಡಿ, ಇಲ್ಲಿ ಇದು ಅಂದ್ರೆ
ಎ ಆಪ್ಷನ್ ಏನ್ ಹೇಳ್ತಾ ಇದೆ ಮಕ್ಕಳೇ, ಒಂದನೇದು ನಾನು ಇಲ್ಲಿ ಬರಿತೀನಿ ನೋಡಿ. ಇವಾಗ ಒಂದನೇ ಯಾವ ಚಿತ್ರ ಅಂದಂಗಾಯ್ತು ಮಕ್ಕಳೇ, ಸಿ. ಹೌದಾ? ಎರಡನೇದು ಏನಿದೆ ನೋಡಿ, 2 × 1/3 ಅಂದ್ರೆ 2 × 2/3 ಅಂದ್ರೆ ಏನಿರ್ಬೇಕು, 3 ಇರಬೇಕು. ಅದರಲ್ಲಿ 2ಕ್ಕೆ ಮಾತ್ರ ಬಣ್ಣ ಹಚ್ಚಿರ್ಬೇಕು. 3 ಭಾಗ ಇರಬೇಕು, 2ಕ್ಕೆ ಬಣ್ಣ ಹಚ್ಚಿರ್ಬೇಕು. ಚಿತ್ರಗಳು 2, ಹಾಗಾದ್ರೆ ಯಾವುದು? ಎ. ಹೌದು, 3 ಇದಾವೆ, 3 ಭಾಗ ಇದಾವೆ, 2ಕ್ಕೆ ಬಣ್ಣ ಹಚ್ಚಿದ್ದಾರೆ. ಎರಡನೇ ಉತ್ತರ ಎ. ಮೂರನೇದು ಏನಿದೆ ನೋಡಿ, 3 × 3/4 3 ಚಿತ್ರ ಅದ ಅಂದ್ರೆ ಉಳಿದಿದ್ದು ಒಂದೇ ನಿಮ್ಗೆ ಗೊತ್ತಾಗುತ್ತಾ, ಆದ್ರೂ ನೋಡಿ. ಇದು ಏನಾಗುತ್ತೆ, 2/1/4 ಇದೆ. ಹಾಗಾದ್ರೆ 4 ಭಾಗ ಆಗ್ಬೇಕು ನೋಡಿ. ಇಲ್ಲಿದೆಯಲ್ಲ, 1 2 3 4 4 ಭಾಗ ಇದೆ. 4 ಭಾಗದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಒಂದು ಚಿತ್ರವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಒಂದಕ್ಕೇನೆ ಏನ್ ಮಾಡಿದ್ದಾರೆ, ಬಣ್ಣವನ್ನ ಹಚ್ಚಬೇಕು. 4ರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಉಳಿದದ್ದು ಯಾವುದು ಅಂದಂಗಾಯ್ತು ಮಕ್ಕಳೇ, ಈಗ ಬಿ ಆಪ್ಷನ್. ಹೌದಾ? ನೆಕ್ಸ್ಟ್ ನೋಡಿ, ಅಂದ್ರೆ ಇದು ವಿಷಮ ಭಿನ್ನ ರಾಶಿ ಆಗಿರುತ್ತೆ, ಇದು ಮಿಶ್ರ ಭಿನ್ನ ರಾಶಿ ಆಗ್ಬೇಕಾದ್ರೆ ಹೀಗಾಗುತ್ತೆ, ಆ ಚಿತ್ರ ಈ ರೀತಿಯಾಗಿ ಆಗ್ತದೆ ಅನ್ನುವಂತ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಿದೆ, ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ ಅಂತ ಹೇಳಿದೆ. ಫಸ್ಟ್ ಏನ್ ಮಾಡ್ಬೇಕು ಮಕ್ಕಳೇ, ಗುಣಿಸ್ಬೇಕು, ಆಮೇಲೆ ಕನಿಷ್ಠ ರೂಪನೂ ಮಾಡಬೇಕು, ಪರಿವರ್ತಿಸಿ ಅದನ್ನ ಮಿಶ್ರ ಭಿನ್ನ ರಾಶಿಗೆ ಏನ್ ಮಾಡ್ಬೇಕು, ನಾವು ಕನ್ವರ್ಟ್ ಮಾಡಬೇಕು. ಭಿನ್ನ ರಾಶಿಯಲ್ಲಿ ಎಷ್ಟು ವಿಧಗಳು? ಓಕೆ, ಸಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ. ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ. ಸಮ ಭಿನ್ನ ರಾಶಿ ಹೇಗಿರುತ್ತೆ ಅಂತಂದ್ರೆ ಅದು ನಿಮ್ಗೆ ಗೊತ್ತಿರಬೇಕು. ಅಂಶ ಏನಾಗಿರುತ್ತೆ, ದೊಡ್ಡದಿರುತ್ತೆ, ಛೇದ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ನೀವು ಅದನ್ನ ಏನ್ ಮಾಡಬೇಕು, ಗಮನಿಸಬೇಕಾಗಿರುತ್ತೆ. ವಿಷಮ ಅಂತಂದ್ರೆ ವಿಷಮ ಭಿನ್ನ ರಾಶಿಯನ್ನ ನಮ್ಗೆ ಏನ್ ಮಾಡ್ಲಿಕ್ಕೆ ಬರ್ತದ, ಮಿಶ್ರ ಭಿನ್ನ ರಾಶಿಯಾಗಿ ಮಾಡ್ಲಿಕ್ಕೆ ಬರ್ತದ. ಆ ವಿಷಮ ಭಿನ್ನ ರಾಶಿಯಲ್ಲಿ ಅಂಶ ದೊಡ್ಡದಿರುತ್ತದ, ಛೇದ ಚಿಕ್ಕದಿರ್ತದ. ಅದ್ರ ಅಪೋಸಿಟ್ ಇಲ್ಲಿ ಇನ್ನೊಂದ್ಸರಿ ನಿಮ್ಗೆ ಇಲ್ಲಿ ಬರಿತೀನಿ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಮ ಮತ್ತು ವಿಷಮ. ಹೌದಾ? ವಿಷಮ ಭಿನ್ನ ರಾಶಿಯಲ್ಲಿ ಏನಾಗಿರುತ್ತೆ, ಛೇದ ಈ ರೀತಿ, ಅಂದ್ರೆ ಅಂಶ ಇದು. ಹೌದಾ? ಅಂಶ ನೋಡಿ, ಅಂಶ ದೊಡ್ಡದು, ಛೇದ ಚಿಕ್ಕದು. ಇದರ ಅಪೋಸಿಟ್ ಇದೇನಾಗಿರುತ್ತೆ, ಇದು ಸಮ ಭಿನ್ನ ರಾಶಿ ಆಗಿರುತ್ತೆ. ಮಿಶ್ರ ಅಂತಂದ್ರೆ ಒಂದು ಪೂರ್ಣಾಂಕವನ್ನ ಹೊಂದಿದ್ದು, ಒಂದು ಮಿಶ್ರ ಭಿನ್ನ, ಅದು ಸಮ ಭಿನ್ನ ರಾಶಿನ ಹೊಂದಿರಬೇಕು. ಇದಕ್ಕೆ ಒಂದು ಈ ರೀತಿಯಾಗಿ ಇದೊಂದು ಮಿಶ್ರ. ಇದೊಂದು ನಿಮ್ಗೆ ಐಡಿಯಾ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೋಡೋಣ, ಮೂರನೇ ಪ್ರಾಬ್ಲಮ್ದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನ ಏನ್ ಮಾಡೋಣ ವಿದ್ಯಾರ್ಥಿಗಳೇ, ಇವತ್ತು ಬಿಡಿಸೋಣ ನೋಡಿ. ಇದನ್ನೇನ್ ಮಾಡ್ಬೇಕು, ಇವಾಗ ಫಸ್ಟ್ ಗುಣಿಸ್ಬೇಕು. ಗುಣಿಸಿ ಕನಿಷ್ಠ ರೂಪ ಮತ್ತು ಏನ್ ಮಾಡ್ಬೇಕು, ಮಿಶ್ರ ಭಿನ್ನ ರಾಶಿಗೆ ನಾವು ಏನ್ ಮಾಡ್ಬೇಕಾಗುತ್ತೆ, ಪರಿವರ್ತಿಸಬೇಕು. ಹಾಗಾದ್ರೆ ಮಿಶ್ರ ಭಿನ್ನ ರಾಶಿಗೆ ನಾವು ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕು ನೋಡೋಣ. ಈಗ ಫಸ್ಟ್ ಈಗ ಇದನ್ನ ಗುಣಾಕಾರ ಮಾಡೋಣ. 7 × 3 ಅಂದ್ರೆ 7 × 3 = 21 5. ಓಕೆ, ಇದೊಂದು ಏನಾಯ್ತು, ಈಗ ವಿಷಮ ಭಿನ್ನ ರಾಶಿ ಆಯ್ತಲ್ಲ. ನಾನು ಹೇಳಿದೀನಿ ಇಲ್ಲ, ಛೇದ ಏನಾಗಿರ್ಬೇಕು, ಚಿಕ್ಕದಾಗಿರ್ಬೇಕು. ಇದನ್ನ ಡಿವೈಡ್ ಮಾಡ್ಬೇಕು. ಇದನ್ನಷ್ಟ ಸಂಕ್ಷಿಪ್ತವಾಗಿ ಮಾಡಿ ತೋರಿಸ್ತೀನಿ, ಉಳಿದುದು ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ. 5 × 4 = 20. ಓಕೆ, ಶೇಷ 1 ಉಳಿತು. ಇದನ್ನ ಯಾವ ರೀತಿಯಾಗಿ ಮಿಶ್ರ ಭಿನ್ನ ರಾಶಿ ಮಾಡ್ಬೇಕಂದ್ರೆ, ಛೇದ ಹೇಗಿದೆಯೋ ಹಾಗೆ ಬರೆದುಕೊಳ್ಬೇಕು. ಈ ಭಾಗಲಬ್ಧ ಏನಿರುತ್ತಲ್ಲ ಮಕ್ಕಳೇ, ಆನ್ಸರು ಅದು ಪೂರ್ಣ ಸಂಖ್ಯೆ ಆಗುತ್ತೆ. ಶೇಷ ಏನಿದೆ ಅದು ಅಂಶದಲ್ಲಿ ಬಂದ್ಕೊಡುತ್ತೆ. ಅರ್ಥ ಆಯ್ತಲ್ಲ? ಈಗ ಇದು 1ನೇ ಪ್ರಾಬ್ಲಮ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ನಾವು ಏನ್ ಮಾಡೋಣ, 2ನೇ ಸಮಸ್ಯೆಯನ್ನ ಬಿಡಿಸೋಣ. 2ನೇದೇನಿದೆ ಅಂದ್ರೆ 4 × 1/3. ಬೇಗ ಬೇಗ ಮಾಡಬೇಕು. 4/3 ಗುಣಿಸಿ ಕನಿಷ್ಠ ರೂಪ ಬಂತಿದು. ಹೌದಾ? ಹಾಗಾದ್ರೆ ಇದನ್ನ ಮನಸ್ಸಿನಲ್ಲೇ ಮಾಡಿ ಹೇಳೇ ನಿಮಗೆ. 3 × 1 + 1 4 ಆಗ್ಬೇಕು. ಹೊಳ್ಳಿ ವಾಪಸ್ ಇದು ಏನಾಗಿರ್ಬೇಕು, ಇದೇ ರೀತಿಯಾಗಿ ಬರಬೇಕು. ಅಂದ್ರೆ ನಾವು ಮಾಡಿದ ಲೆಕ್ಕ ಏನಾಗಿರುತ್ತೆ ಮಕ್ಕಳೇ, ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಮೂರನೇದೇನಿದೆ ನೋಡಿ, 2 × 6/7. ಹೇಳಿ ನೋಡೋಣ. 6 × 12/7. ಇದನ್ನ ಈಗ ಏನ್ ಮಾಡ್ಬೇಕು, ಮಿಶ್ರ ಭಿನ್ನ ರಾಶಿ ಮಾಡ್ಬೇಕಲ್ಲ. ನೋಡಿ ನಾನು ಹೇಳ್ತೀನಿ, ಈ ರೀತಿಯಾಗಿ ಭಾಗಾಕಾರ ಮಾಡ್ಕೋತ ಕೂಡೋ ಹಾಗಿಲ್ಲ. ನೀವು ದೊಡ್ಡ ಮಕ್ಳು ಇದೀರಿ, ಈಗ ಪಟ್ ಅಂತ ಮಾಡ್ತೀರಿ. ಅಂದ್ರೆ ಇಲ್ಲೇ ಮನಸ್ಸಿನಲ್ಲೇ ಮಾಡ್ಬೇಕು ನಾವು. 7 × 1 7 ಹಚ್ಬೇಕಲ್ಲ, 7 × 2 14 ಹಚ್ಚಕ್ಕಾಗಲ್ಲ. ಹಂಗಂದ್ರೆ 7 × 7 ಹಚ್ಚಿದ್ರೆ ಎಷ್ಟು ಉಳಿತದ, 12ರಲ್ಲಿ 7 ಹೋದ್ರೆ 5 ಉಳಿತದಲ್ಲ, 5. 7 × 7 8 9 10 11 12. ವಾಪಸ್ ಅದ್ ಬಂದ್ರೆ ಅದು ಲೆಕ್ಕ ಏನಾಗಿರುತ್ತೆ, ಕರೆಕ್ಟ್ ಆಗಿರುತ್ತದೆ. 4th 1
5 ಇಂಟು 2/9 ಎಷ್ಟಾಗಿದೆ ಹೇಳಿ ನೋಡೋಣ ಈಗ. ಓಕೆ, ವೆರಿ ಗುಡ್. 5 2 10 ಅಪಾನ್ 9 ಎಷ್ಟಾಗುತ್ತೆ? 9 1 9 1 10. ಈಸಿ ಇದೆಯಾ? ಐದನೇ ಪ್ರಾಬ್ಲಮ್ ಏನು ನೋಡಿ, ಪುಸ್ತಕ ಇರಬೇಕು ಮಕ್ಕಳೇ ನಿಮ್ಮ ಕಡೆ. ಪುಸ್ತಕನ ಯೂಸ್ ಮಾಡಿ. 2/3 ಇಂಟು 4 ಹೇಗಾದ್ರೂ ಇರಲಿ, ಅದು ನೀವು ಮ್ಯಾಲಿಂದನ್ನ ಗುಣಿಸಿಡ್ಬೇಕು. 4 2 8/3 ಹೌದಾ? ಹಾಗಾದ್ರೆ ಏನಾಗುತ್ತೆ ಇದು? 3 ಅಂತೂ ಛೇದದಲ್ಲಿ ಇರಬೇಕು. 3 2 6 7 8 2 ಉಳಿತಂದ್ರೆ ಈ ರೀತಿಯಾಗಿ ಮಾಡ್ಬೇಕು. ನಾ ಹೆಂಗೆ ಮನಸ್ಸಿನಲ್ಲಿ ಮಾಡ್ತಿದ್ದೀನಲ್ಲ, ನೀವು ಅದೇ ತೆರನಾಗಿ ಮಾಡಬೇಕು. 6ನೇ ಪ್ರಾಬ್ಲಮ್ಮು 5/2 ಇಂಟು 6 5 6 30/2 ಛೇದವನ್ನು ಇಲ್ಲಿ ಬರೆಯೋಣ. ಗುಣಾಕಾರ ಮಾಡಿ 2 ಅಂದ್ರೆ 2 10 20 ಆಗುತ್ತಾ? ಇಲ್ಲಿ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಮಿಶ್ರ ಭಿನ್ನ ರಾಶಿಯಲ್ಲಿ ಬರಕ್ ಬರಲ್ಲ. 2 1 2 1 15 ಅಂದ್ರೆ ಎಷ್ಟಾಗುತ್ತೆ ಇದು? 15. ಇದೊಂದು ಪೂರ್ಣ ಸಂಖ್ಯೆ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಯಾವುದು? 7ನೇ ಪ್ರಾಬ್ಲಮ್ ಅಲ್ಲ. 11 ಇಂಟು 4/7 ಇದೆ ನೋಡಿ. 11 4 44/7 ಛೇದವನ್ನ ಇಲ್ಲೇ ಬರೆಯೋಣ. ಮಗ್ಗಿ ಓದ್ಬೇಕು. 44 ನಿಯರ್ ಯಾವ್ದಿದೆಯಲ್ಲ ಅದನ್ನೇ ಹಚ್ಚಿಬಿಡ್ಬೇಕು ಇಲ್ಲಿ. 7 6 42 ಹೌದಾ? 42 ಅಂದ್ರೆ 44 ಆಗ್ಬೇಕಾದ್ರೆ ಎಷ್ಟು ಉಳಿತದೆ? 42 43 44 2 ಇಷ್ಟು ಬರೆದು ಬಿಟ್ಕೊಂಡ್ರೆ ಬೇಗ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಎಕ್ಸಾಮ್ಗಳಲ್ಲಿ ನೀವು ಫಾಸ್ಟ್ ಆಗಿ ಬಿಡಿಸ್ತೀರಾ. ಓಕೆ, ನೆಕ್ಸ್ಟ್ ಒನ್ 20 ಇಂಟು 4/5 24 ಎಷ್ಟಾಗುತ್ತೆ? 4 8 0 5 ಹೌದಾ? ಹೌದಲ್ಲ ಮಕ್ಕಳೇ? ಇವಾಗ ನೋಡಿ, ಇದು ಕಡ್ತಾ ಹೋಗ್ತಿತ್ತು ಅಂದ್ರೆ ಸಂಕ್ಷಿಪ್ತ ರೂಪ ಮಾಡಬೇಕು, ಇಲ್ಲಾಂದ್ರೆ ಈ ರೀತಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಬಿಡಿ ಸ್ಥಾನದಲ್ಲಿ ನಿಮಗೆ ಬಾಧ್ಯತೆಯ ನಿಯಮವನ್ನು ನೆನಪಿಸ್ಕೊಡ್ತೀನಿ. ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇದ್ರೆ ಇದು 5ರ ಮಗ್ಗೆಯಲ್ಲಿ ಹೋಗುತ್ತೆ. 5 1 5 1 5 ಎಷ್ಟು ಉಳಿತದ? 3 ಉಳಿತದ. 5 6 30 16 ಇಷ್ಟೇ ಮಾಡ್ಬಿಡ್ಬೇಕು. ಇದನ್ನ ಭಿನ್ನ ರಾಶಿ ಮಾಡಿದ್ರೆ ಶೇಷ 0 ಬರುತ್ತಲ್ಲ, ಆ ರೀತಿಯಾಗಿ 0 ಬರೆಯಿದ್ರೆ ಬರೋದಕ್ಕಿಂತ ಹೀಗೆ ಬರೆದು ಬಿಡ್ಬೇಕು ನಾವು. ನೆಕ್ಸ್ಟ್ ಒನ್ 13 ಇಂಟು 1/3 13 1 13/3 ಕಾಣಿಸ್ತಾ ಇದೆಯಲ್ಲ ನೋಡಿ. ನೋಡಿ 3 ಎಷ್ಟೇ? 3 4 12 1 ಉಳಿತು. ಓಕೆ ನೋಡಿ, ಬಣ್ಣ ಹಾಕಿ ಅಂತ ಹೇಳಿದ್ದಾರೆ ನೋಡಿ. ಪೆಟ್ಟಿಗೆಯಲ್ಲಿನ 2/1 ವೃತ್ತಗಳು ಅಂತ ಇದೆ. ಹೌದಾ? 2/1 ವೃತ್ತಗಳು ಇಲ್ಲಿದೆ. ಏದ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಏನ್ ಮಾಡಬೇಕು? ಈ ವೃತ್ತಗಳನ್ನು 2 ಭಾಗ ಮಾಡಬೇಕು ಮಕ್ಕಳೇ ನೋಡಿ. ಓಕೆ, ಇಲ್ಲೇ ಪುಸ್ತಕದಲ್ಲಿ ನೋಡಿ, 2 ಭಾಗ ಅಂದ್ರೆ ಸಮನಾಗಿ 2 ಭಾಗ ಮಾಡಿದೆ ನಾನು. ಅದರಲ್ಲಿ 2 ಭಾಗದಲ್ಲಿ 1ಗಳಿಗೆ ಏನ್ ಮಾಡ್ಬೇಕು? ಬಣ್ಣ ಹಾಕ್ಬೇಕು. ನಾ ಯಾವ್ಯಾವ ಡಾಟ್ ಇಟ್ಟಿದ್ದೀನಲ್ಲ ಅವಕ್ಕೆಲ್ಲಕ್ಕೂ ನೀವು ಬಣ್ಣ ಹಾಕ್ಬಿಡಿ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪೆಟ್ಟಿಗೆಯಲ್ಲಿರುವ 3/2 ತ್ರಿಭುಜಗಳಿಗೆ ಬಣ್ಣ ಹಾಕಬೇಕು. 3/2 ತ್ರಿಭುಜಗಳಂದ್ರೆ ಫಸ್ಟ್ ಏನ್ ಮಾಡ್ಬೇಕು? 3 ಭಾಗ ಮಾಡ್ಬೇಕಲ್ಲ. 3 ಭಾಗ ಮಾಡಿ. ಈಗ 1 2 3 3 ಭಾಗ ಆದ್ವಾ? 3 ಭಾಗ ನಾನು ಜಸ್ಟ್ ನಿಮ್ಗೆ ಕ್ಲಿಯರ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. 3 ಭಾಗ ಮಾಡಿದ್ವಿ. 2 ಭಾಗಕ್ಕೆ ಏನ್ ಮಾಡ್ಬೇಕು? ಬಣ್ಣ ಹಾಕ್ಬೇಕು ಅಂತ. ಅಂದ್ರೆ ನೋಡಿ, ಇಷ್ಟಕ್ಕೆ ಬಣ್ಣ ಹಾಕ್ಬೇಕು ನೀವು. ಅರ್ಥ ಆಗ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ? ಏನಿಲ್ಲ, ಈಸಿ ಇದೆ. 3/2 ತ್ರಿಭುಜಗಳಿಗೆ ಬಣ್ಣ ಹಾಕಂದ್ರೆ ಹೆಂಗ್ ಹಾಕ್ಬೇಕಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಳಗಿಂದ ಏನ್ ಹೇಳ್ತದ ಅಂತಂದ್ರೆ ಎಷ್ಟು ಭಾಗಗಳು ಎಷ್ಟಿದೆ ನೋಡಿ. ಇದು 1 2 3 ಅದು 3 ಭಾಗ ಅದಾವ. ಈಗ ಅದರಲ್ಲಿ 2 ಭಾಗನ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಇಲ್ಲಿ ಹೇಳಿ ನೋಡೋಣ. 5/3 ಬಣ್ಣಕ್ಕೆ ಹಾಕ್ಬೇಕು. ಫಸ್ಟ್ ಇವನ್ನೆಲ್ಲ ಏನ್ ಮಾಡ್ಬೇಕು? 5 ಭಾಗಗಳ ಆಗ್ಬೇಕಲ್ಲ ನೋಡಿ. ಇದು 1 2 3 4 5 ಭಾಗ ಅದ್ವಾ? ಹಾಗಾದ್ರೆ 3 ಭಾಗಕ್ಕೆ ನಾವ್ ಏನ್ ಮಾಡ್ಬೇಕಾಗಿದೆ? ಇವಾಗ ಬಣ್ಣ ಹಾಕ್ಬೇಕಾಗಿದೆ. 1 2 3 ಹೀಗೆ ಹಾಕ್ಬೇಕು ನೋಡಿ. ನಾ ಯಾವಕ್ಕೂ ಡಾಟ್ ಇಟ್ಟಿದ್ದೀನಿ, ಅವ್ ಕಲರ್ ಹಾಕ್ಬಿಟ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಫೇರ್ ಅಲ್ಲಿ ಇದೇ ರೀತಿಯಾಗಿ ಬಿಡಿಸ್ಬೇಕು ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? 4ನೇ ಪ್ರಾಬ್ಲಮ್ ಅಂತ ಏನೋ ಸಾಕು. ನೆಕ್ಸ್ಟ್ 5 6 7 8 ಇನ್ನು 8 ಪ್ರಾಬ್ಲಮ್ಸ್ ಇದೆ ಈ ಅಭ್ಯಾಸದಲ್ಲಿ. ನಾನು ಅವುಗಳನ್ನ ಏನ್ ಮಾಡ್ತೀನಿ? ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಲೆಂದಿ ಆದ್ರೆ ನಿಮಗೂ ಕೂಡ ನೋಡಕ್ ಬೋರ್ ಆಗತ್ತಲ್ವಾ? ಅದಕ್ಕೋಸ್ಕರ ಶಾರ್ಟ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ.
ಪ್ರತಿಯೊಂದು ಲೆಕ್ಕವನ್ನು ನಾನು ನಿಮಗೆ ತಿಳಿಯುವ ರೀತಿಯಲ್ಲಿ ಬಿಡಿಸಿದ್ದೀನಿ. ಬಟ್ ನಿಮ್ಗೆ ತಿಳಿದಿದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನೂ ಏನಾದರೂ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ನನಗೆ, ಹೌದಾ? ನಾನು ನಿಮಗೆ ಇನ್ನೂ ಅಷ್ಟು ತಿಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ. ವಿಡಿಯೋನ ಪದೇ ಪದೇ ನೋಡಿ ಡೌಟ್ಸ್ ಕ್ಲಿಯರ್ ಆಗ್ತವೆ. ಮಾಡ್ತೀರಲ್ವಾ ಹಾಗೆ? ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.